ಬಹಳಷ್ಟು ಜನ ಕಮೆಂಟ್ ಮಾಡ್ತಿದ್ರಿ 14ನೇ ಕಂತಿನ ಹಣ ಬಂದಿಲ್ಲ ಅಂತ. ಕೆಲವರು ನಮಗೆ 10, 11, 12, 13, 14, 15 ಯಾವುದೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಮುಖ್ಯವಾಗಿ 14ನೇ ಕಂತಿನ ಹಣದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ. 10, 11 ಈ ರೀತಿಯಾಗಿ ಹಿಂದಿನ ಕಂತಿನ ಹಣ ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಕೂಡ ತಿಳಿಸ್ತೀನಿ. ಜೊತೆಗೆ ವಿತ್ ಪ್ರೂಫ್ನ ನಿಮಗೆ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಕೂಡ ಇರುತ್ತೆ. ಸೊ ವಿಡಿಯೋ ಸ್ವಲ್ಪ ಲಾಂಗ್ ಆದರೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಕಂಪ್ಲೀಟಾಗಿ ನೋಡಿ. ನಾನು ಪ್ರತಿಯೊಂದನ್ನು ಕೂಡ ಬಿಡಿಸಿ ನಿಮಗೆ ಅರ್ಥ ಆಗೋ ರೀತಿ ಹೇಳೋ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನೀವೇನಾದರೂ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮೊದಲನೇದಾಗಿ ನಿಮಗೆ ಗೃಹಲಕ್ಷ್ಮಿ 14ನೇ ಕಂತಿನ ಹಣದ ಬಗ್ಗೆ ತಿಳಿಸ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನಮಗೆ 14ನೇ ಕಂತಿನ ಹಣ ಬಂದಿಲ್ಲ ಅಂತ. ಅಮೌಂಟ್ ಬಂದಿದೆ ಅನ್ನೋರಿಗಿಂತ ಬಂದಿಲ್ಲ ಅನ್ನೋರ ಸಂಖ್ಯೆನೇ ಹೆಚ್ಚಾಗಿದೆ. ಸೊ ಇದಕ್ಕೆ ಮೊದಲನೇದಾಗಿ ಆನ್ಸರ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಅಮೌಂಟು 14ನೇ ಕಂತಿಂದು ಎಲ್ರಿಗೂ ಕೂಡ ಬಂದಿಲ್ಲ. ಸರ್ಕಾರನೇ ಅರ್ಧ ಜನಕ್ಕೆ ಹಾಕಿ ಅರ್ಧ ಜನಕ್ಕೆ ಉಳಿಸ್ಕೊಂಡಿದೆ. ಮೊದಲಿಗೆ ನಿಮಗೆ 14ನೇ ಕಂತಿನ ಹಣ ಯಾಕೆ ಸ್ವಲ್ಪ ಜನಕ್ಕೆ ಹಾಕಿದ್ದಾರೆ ಅನ್ನೋದನ್ನ ತಿಳ್ಕೊಬಿಡ್ಬೇಕು. ಕರ್ನಾಟಕದಲ್ಲಿ ಇತ್ತೀಚೆಗೆ ನಿಮಗೆ ಗೊತ್ತಿರೋಂಥಂಗೆ ಉಪಚುನಾವಣೆ ನಡೀತು ಅಲ್ವಾ. ಸೊ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಅವರು ಹಣನ ಹಾಕಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕ್ತಾರೆ ಜನ. ಇವರು ನಮಗೆ 2,000 ರೂಪಾಯಿ ಹಾಕಿದ್ದಾರೆ, ಆ ನಿಯತಕ್ಕಾದರೂ ನಾವು ಇವ್ರಿಗೆ ವೋಟ್ ಹಾಕಬೇಕು ಅಂತ ಜನರಲ್ಲಿ ಕಾಂಗ್ರೆಸ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಜನಗಳು ಅವ್ರಿಗೆ ವೋಟ್ ಹಾಕ್ತಾರೆ ಅಂದ್ಬಿಟ್ಟು ಸರ್ಕಾರ ಆ ಟೈಮಲ್ಲಿ ಹಣ ಬಿಡುಗಡೆ ಮಾಡಿದೆ. ಇದು 100% ಸತ್ಯವಾದ ಮಾಹಿತಿ. ಆ ವಿಡಿಯೋನ ನೋಡಿ, ಇದಕ್ಕೆ ನಾನು ಪ್ರೂಫ್ ಕೂಡ ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ವಿಡಿಯೋ ಇನ್ನೊಂದಿದೆ, ಅದನ್ನ ಕೂಡ ತಿಳಿಸ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ ಮೊನ್ನೆ ನಡೆದಂತಹ ಉಪಚುನಾವಣೆ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕದ 6 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 14ನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ. ಸೊ ಅವರು ಏನು ಮಾಡಿದ್ದಾರೆ, ಎಲೆಕ್ಷನ್ ಯಾವ್ಯಾವ ಜಿಲ್ಲೆಗಳಲ್ಲಿ ನಡೀತಾ ಇತ್ತೋ ಅಂಥವ್ರಿಗೆ ಮೊದಲನೇದಾಗಿ ಹಣ ಹಾಕಿದ್ದಾರೆ. ಯಾಕೆ ಆ ಥರ ಮಾಡಿದ್ರು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಈ ಟೈಮಲ್ಲಿ ಹಣ ಹಾಕಿದ್ರೆ ಕಾಂಗ್ರೆಸ್ ಕಡೆ ಒಲವು ಮೂಡುತ್ತೆ, ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅಂತ. ಸೊ ಅದೇ ರೀತಿ ಹಾಕಿದ್ದಾರೆ. ಅದೇ ರೀತಿ ಜನ ಕೂಡ ಅವ್ರಿಗೆ ವೋಟ್ ಮಾಡಿದ್ದಾರೆ. ಅದು ಬೇರೆ ವಿಚಾರ. ಅದು ರಾಜಕೀಯ ನಮಗೆ ಬೇಡ ಅನಿಸುತ್ತೆ. ಸೊ ನಾನು ಹೇಳ್ತಿರೋದು ಗೃಹಲಕ್ಷ್ಮಿ ಹಣದ ಬಗ್ಗೆ ಅಲ್ವಾ. 6 ಜಿಲ್ಲೆಗಳಿಗೆ ಹಾಕಿದ್ದಾರೆ. ಅದಾದಮೇಲೆ ಕೆಲವು ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಿದ್ದಾರೆ. ಅದಾದಮೇಲೆ ಇನ್ನೂ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಪೂರ್ತಿ ಎಲ್ಲ ಜಿಲ್ಲೆಯವರೆಗೂ ಹಣನ ಹಾಕಿಲ್ಲ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವೇನಾದರೂ ಹಣ ಹಾಕಿದ್ರೆ ನೋಡಿ ಚುನಾವಣೆ ಸಂದರ್ಭದಲ್ಲಿ ಹಾಕಿದ್ದೀವಿ ಅಂತ ಹೇಳ್ತಾರೆ. ಹಣ ಹಾಕಿಲ್ಲ ಅಂದರೂ ಕೂಡ ಅವ್ರು ಆರೋಪ ಮಾಡ್ತಾರೆ. ಆದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಅಥವಾ ಚುನಾವಣೆಗೋಸ್ಕರ ಹಣ ಹಾಕಿಲ್ಲ, ಇದನ್ನ ಅವರು ಆರೋಪನ ಒಪ್ಕೊಂಡಿರಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಅವ್ರ ಪ್ರಕಾರ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ 14ನೇ ಕಂತಿನ ಹಣ ನಾವು ಎಲ್ರಿಗೂ ಕೂಡ ಜಮೆ ಮಾಡಿಬಿಟ್ಟಿದ್ದೀವಿ. ಅಕ್ಟೋಬರ್, ನವೆಂಬರ್ 2 ತಿಂಗಳು ಗೃಹಲಕ್ಷ್ಮಿ ಹಣ ಹಾಕಬೇಕು. ಅದೆರಡು ಮಾತ್ರ ನಮ್ಮ ಹತ್ರ ಪೆಂಡಿಂಗ್ ಇದೆ. ಅದನ್ನು ನಾವು 1 ತಿಂಗಳಾದ್ಮೇಲೆ, ಈಗ 1 ತಿಂಗಳಾದ್ಮೇಲೆ ಅಲ್ವಾ ಅಮೌಂಟ್ ಹಾಕೋದು, ಪ್ರತಿಯೊಬ್ಬರು ಸಂಬಳ ಕೊಡೋದು. ಅದೇ ರೀತಿ ಇದನ್ನ ಈ ತಿಂಗಳಾದ್ಮೇಲೆ ಮುಂದಿನ ತಿಂಗಳು ಹಾಕಬೇಕು. ಅದೇ ರೀತಿ ಹಾಕ್ತೀವಿ ಅಂತ ಕೂಡ ಹೇಳಿದ್ರು. ಅದ್ರ ಬಗ್ಗೆ ಕೂಡ ಒಬ್ಬರು ಪ್ರಖ್ಯಾತ ವ್ಯಕ್ತಿ ಮಾತಾಡಿದ್ದಾರೆ. ಅದನ್ನ ಕೂಡ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಹಾಗಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ಅಂತ. ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ 14ನೇ ಕಂತಿನ ವಿಚಾರಕ್ಕೆ ಹೇಳೋದಾದ್ರೆ ಸರ್ಕಾರನೇ ಹಣ ಬಿಡುಗಡೆ ಮಾಡಿಲ್ಲ, ಎಲ್ಲಾರನ್ನೂ ಪೆಂಡಿಂಗ್ ಉಳಿಸ್ಕೊಂಡಿದೆ. ಎಲ್ಲಾರನ್ನೂ ಅನ್ನೋದಕ್ಕಿಂತ ಒಂದು 40-50 ಭಾಗಕ್ಕೆ ಹೋಗಿದೆ. ಇನ್ನೊಂದು 50% ಜನರಿಗೆ ಗೃಹಲಕ್ಷ್ಮಿ 14ನೇ ಕಂತಿನ ಹಣ ಬಿಡುಗಡೆ ಆಗೇ ಇಲ್ಲ. ನಿಮಗೆ ಯಾವಾಗ ಬರಬಹುದು ಅಂದರೆ 15ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಲ್ವಾ, ಆಗ ಹಳೆ ಬಿಲ್ಗಳು ಕೂಡ ಪಾಸ್ ಆಯಿತು ಅಂದರೆ 14ನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ. ಸದ್ಯಕ್ಕೆ 15ನೇ ಕಂತಿನ ಹಣ ಅದು ಯಾವಾಗ ಬರುತ್ತೋ ಸರ್ಕಾರನೇ ಹೇಳಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 4-5 ದಿನಗಳಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೂ ಹಣ ಹಾಕಿದ್ದಾರೆ, ಅಕೌಂಟಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಹಣ ಬಂದಿಲ್ಲ ಅನ್ನೋದು ಇನ್ನೂ ಡೌಟಲ್ಲೇ ಉಳ್ಕೊಂಡಿದೆ. ಇನ್ನು ಈ ವಿಚಾರಕ್ಕೆ ಬರೋದಾದರೆ 14ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಈ ಚುನಾವಣೆಗೋಸ್ಕರ ಹಾಕಿಲ್ಲ, ಎಲ್ಲ ಜಿಲ್ಲೆಯವರೆಗೂ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಸರ್ ಅವರು ಮಾಹಿತಿನ ಕಲೆ ಹಾಕಿದ್ದಾರೆ. ಅದ್ರದ್ದು ಒಂದು ವಿಡಿಯೋ ಇದೆ. ಅದು ಏನಿದೆ ವಿಡಿಯೋನ ನಾನು ಜನಸಮಯ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಜವಾಗ್ಲೂ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನೇ ಸಿಗುತ್ತೆ. ನಾನು ಸಿಂಪಲ್ ಆಗಿ ಹೇಳೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 4-5 ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಹಾಕ್ತೀವಿ ಅಂತ ಹೇಳಿದ್ರು ಅಲ್ವಾ. ಅವತ್ತಿನ ಬಿಗ್ ಬುಲೆಟಿನ್ ಟೈಮಲ್ಲಿ ರಾತ್ರಿ 9 ಗಂಟೆಗೆ ನಡೆಯುತ್ತಲ್ಲ, ಅವತ್ತಿನ ಬಿಗ್ ಬುಲೆಟಿನ್ ಟೈಮಲ್ಲಿ ನಮ್ಮ ರಂಗನಾಥ್ ಸರ್ ಅವರು ಮಾತಾಡಿದ್ದಾರೆ. ಚುನಾವಣೆ ಟೈಮಲ್ಲಿ ಹಣ ಹಾಕೋ ಆರೋಪನ ತಳ್ಳಿ ಹಾಕಿದ್ದಾರೆ ಅಂತ ಹೇಳೋದಕ್ಕೆ ಇದ್ರ ಬಗ್ಗೆ ನಾನು ಕನ್ನಡಿ ಹಿಡಿತೀನಿ ಅಂದರೆ ಪ್ರೂಫ್ನ ತೊಗೊಬರ್ತೀನಿ ಅಂತ ಅವತ್ತಿನ ದಿನ ಹೇಳಿ, ಅದಾದಮೇಲೆ ಅದನ್ನ ಮಾರನೇ ದಿನಕ್ಕೆ ಅವರು ವಿತ್ ಪ್ರೂಫ್ನ ಡೀಟೇಲ್ಸ್ನ ಹೇಳಿದ್ದಾರೆ. 6 ಜಿಲ್ಲೆಗಳಿಗೆ ಮಾತ್ರ ಹಣ ಹಾಕಿದ್ದಾರೆ, ಉಳಿದ ಭಾಗಗಳಿಗೆ ನೀವು ಹಣ ಹಾಕಿಲ್ಲ. ಇಷ್ಟು ಡೀಟೇಲ್ಸ್ ಸಾಕ, ಇನ್ನೂ ಬೇಕಾ ಅಂತ ಕೂಡ ಪ್ರಶ್ನೆ ಮಾಡಿ. ನಾನು ರಂಗನಾಥ್ ಸರ್ ಹೇಳ್ತಿರೋದು 100% ನಿಜ ಅಂತ ಹೇಳೋದಲ್ಲ, ಬಟ್ ಅವ್ರ ಬಗ್ಗೆ ಜನರಿಗೆ ಒಳ್ಳೆಯ ಅಭಿಪ್ರಾಯ ಇದೆ. ಸೊ ಹಾಗಾಗಿ ಅವ್ರೇನಾದರೂ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಸತ್ಯ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ರಂಗನಾಥ್ ಸರ್ ಹೇಳಿರೋರ ಪ್ರಕಾರ ಮತ್ತೆ ಹಲವಾರು ಜನರು ನಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ
ಅವರ ಡಿಸ್ಟಿಕ್‌ಗಳನ್ನ ಮೆನ್ಷನ್ ಮಾಡ್ತಿರೋ ಪ್ರಕಾರ ಸರ್ಕಾರ ಈ ರೀತಿ ಮಾಡಿರಬಹುದೇನೋ ಗೃಹಲಕ್ಷ್ಮಿ ಹಣ ಏನಿದೆ 14ನೇ ಕಂತಿಂದು ಎಲೆಕ್ಷನ್‌ಗೋಸ್ಕರ ಸ್ವಲ್ಪ ಜನಕ್ಕೆ ಹಾಕಿ ಇನ್ನು ಸ್ವಲ್ಪ ಜನಕ್ಕೆ ಪೆಂಡಿಂಗ್‌ನ ಉಳಿಸ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಬಿಡುಗಡೆ ಮಾಡಬಹುದೇನೋ, ಅದು ಮುಂದೆ ಬಿಡುಗಡೆ ಆಯಿತು ಅಂದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಒಂದು ರೀತಿಯ ಮಾಹಿತಿ ಪ್ರಕಾರ 15ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಲ್ವಾ, ಆಗ ಬಾಕಿ ತಿಂಗಳು ಹಣ ಬಿಡುಗಡೆ ಮಾಡಬಹುದೇನೋ ಅನ್ನೋ ಮಾಹಿತಿ ಸಿಕ್ಕಿದೆ. ಆಗ ನಿಮಗೆ ಬರಬಹುದು. ಇನ್ನು 10, 11, 12, 13ನೇ ಕಂತಿಂದು 14ನೇ ಕಂತಿಂದು ನಮ್ಗೆ ಹಣನೇ ಬಂದಿಲ್ಲ, ಸ್ವಲ್ಪ ದಿನಗಳು ಬಂದು ಆಮೇಲೆ ನಮಗೆ ಸ್ಟಾಪ್ ಆಗಿಬಿಟ್ಟಿದೆ ಅನ್ನೋರು ಯಾರಾದರೂ ಇದ್ರು ಅಂದರೆ ಏನು ಮಾಡಿ ಗೊತ್ತಾ, ನೀವು ನಿಮ್ಮ ಸ್ಟೇಟಸ್‌ನ ಚೆಕ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್‌ದು ಸ್ಟೇಟಸ್‌ನ ಚೆಕ್ ಮಾಡ್ಕೊಳ್ಳಿ. ಒಂದ್ಸಲ ನಿಮ್ಮದು ರೇಷನ್ ಕಾರ್ಡ್ KYC ಆಗಿರಲ್ಲ, ಯಜಮಾನಿನೇ ಇರ್ತೀರಾ, ನಿಮ್ಮದು KYC ಆಗಿರಲ್ಲ ಆಗಿರಬಹುದು, ಅಥವಾ ನಿಮ್ಮ ಆಧಾರ್ ಸೀಡಿಂಗ್ ಆಗಿಲ್ಲದೆ ಇರಬಹುದು. ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಟೆಕ್ನಿಕಲ್ ರೀಸನ್ಸ್ ಏನಾದರೂ ಬಂದಿದೆಯಾ, ಅಥವಾ ನೀವು GST ಕಟ್ತಾ ಇದ್ದೀರಾ ಅಥವಾ IT ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ಅಮೌಂಟ್ ಏನಾದರೂ ಸ್ಟಾಪ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. DBT ಪುಸ್ಟ್ ಅಂತ ಇದೆ, ಬಟ್ ಇನ್ನೂ ನಿಮ್ಗೆ ಅಮೌಂಟೇ ಬಂದಿಲ್ಲ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಒಂದ್ಸಲ ಡೈರೆಕ್ಟಾಗಿ ಭೇಟಿ ಕೊಟ್ಟು ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡೋ ಪ್ರಯತ್ನನ ಮಾಡಿ. ಅದರ್ವೈಸ್ ನೀವು ಮನೇಲೇ ಕೂತ್ಕೊಂಡು ಅಥವಾ ಯಾವುದಾದ್ರೂ ವಿಡಿಯೋಗಳಿಗೆ ನಮಗಿನ್ನೂ ಅಮೌಂಟ್ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಯಾವುದೇ ರೀತಿಯ ಆನ್ಸರ್‌ಗಳು ಸಿಗೋದಿಲ್ಲ. ನೀವೇ ಹೋಗಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್‌ಗಳು ಮತ್ತು ಗೃಹಲಕ್ಷ್ಮಿ ಅಪ್ಲೈ ಮಾಡಿರೋ ಸ್ಲಿಪ್ ಇದ್ರೆ ತೊಗೊಂಡು ಹೋಗಿ ಡೈರೆಕ್ಟ್ ಮಾತಾಡಿ, ಫೇಸ್ ಟು ಫೇಸ್ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಒಂದು ಸಲ ನೀವು ಬೇಕಿದ್ರೆ ನಿಮ್ಮ ಹತ್ತಿರದ CSC ಸೆಂಟರ್‌ಗಳಲ್ಲಿ, ಗ್ರಾಮ ಒನ್ ಕರ್ನಾಟಕ ಒನ್‌ಗಳಲ್ಲಿ ಸ್ಟೇಟಸ್‌ನ ಚೆಕ್ ಮಾಡಿಸ್ಕೋಬಹುದು. ಇಲ್ಲ, ಬೆಟರ್ ಕೆಲಸ ಏನಪ್ಪಾ ಅಂದರೆ ನೀವು ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗೋದೇ ಬೆಸ್ಟ್. ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ನಿಮ್ಗೆ ಯಾಕೆ ಇಷ್ಟು ದಿನದಿಂದ ಹಣ ಬಂದಿಲ್ಲ ಅಂತ. ಇದು ಯಾರಿಗೆ 3-4 ತಿಂಗಳು ಹಣ ಬಂದಿಲ್ವೋ ಅಂಥವರಿಗೆ. 14ನೇ ಕಂತಿನ ಹಣ ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಇದ್ರ ಬಗ್ಗೆ ನಾನು ಈಗಾಗಲೇ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ, ವಿಡಿಯೋದಲ್ಲಿ ಇದೆ. 15ನೇ ಕಂತಿನ ಹಣ ನೆಕ್ಸ್ಟ್ ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರಂಗನಾಥ್ ಸರ್ ಮಾತಾಡಿರುವಂತಹ ವಿಡಿಯೋ ಜನಸಮಯ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ದಯವಿಟ್ಟು ಜಾಯ್ನ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.